ಜೊತೆಯಲಿ ಜೊತೆ ಜೊತೆಯಲಿ. ಹೆಂಗೋ ಸರ್, ನಮ್ಮ ಸೀನಿಯರ್ ಮನ್ಸಲ್ಲಿ ನನ್ನ ಬಗ್ಗೆ ಪ್ರೀತಿ ಹುಟ್ಟಂಗೆ ಮಾಡ್ತಿದ್ದೀರಲ್ಲ. ಥ್ಯಾಂಕ್ ಯು ವೆರಿ ಮಚ್. ನಿಮಿಷ ಸರ್ ತಗೊಳ್ಳಿ. ಛೇ ಇವನ್ನೆಲ್ಲ ನಾನು ಕೈನಲ್ಲಿ ಮುಟ್ಟೋದೇ ಇಲ್ಲ. ನಾನಿನ್ ಬರ್ಲಪ್ಪ. ದಿಶಾ ಕರ್ಣನ್ ಸ್ಪೆಷಲ್ ಪ್ರೋಗ್ರಾಮ್ ವರ್ಕೌಟ್ ಆಗುತ್ತೆ ಅಂತೀರಾ? 100% ವರ್ಕೌಟ್ ಆಗುತ್ತೆ ಸರ್. ದಿಶನ್ ಪರವಾಗಿರೋ ಎಲ್ಲಾ ಸಾಕ್ಷಿಗಳು ನಮ್ಮ ಹತ್ರ ರೆಡಿ ಇದೆ. ಕರ್ಣ ಕೂಡ ಈ ಥರ ಒಂದು ಇನ್ಸಿಡೆಂಟ್ ಆಗಲಿ ಅಂತ ಕಾಯ್ತಾ ಇದ್ದಾನೆ. ಸೊ ನಮ್ಗೆ ಯಾವ ಪ್ರಾಬ್ಲಮ್ ಇರಲ್ಲ ಸರ್. ಆರಾಮ್ಸೆ ಒಂದು ಸೆನ್ಸೇಷನ್ ನ್ಯೂಸ್ ಕ್ರಿಯೇಟ್ ಮಾಡ್ಬೋದು. ಹೆಚ್ಚು ಕಡಿಮೆ ಆದರೆ ಹೆಂಗಾಗುತ್ತೆ ಸರ್? ಹೆಚ್ಚು ಕಡಿಮೆ ಹೆಂಗೆ ಬೇಕಾದರೂ ಆಗ್ಬೋದು. ನಿಮ್ಮ ದಿಶಾ ಪರವಾಗಿರೋ ಸಾಕ್ಷಿಗಳೆಲ್ಲ ಉಲ್ಟಾ ಹೊಡಿಬೋದು. ದಿಶಾ ಯಾರೋ ನನಗೆ ಗೊತ್ತೇ ಇಲ್ಲ ಅಂತ ಕರ್ಣ ಹೇಳ್ಬೋದು. 10 ನಿಮಿಷದಲ್ಲಿ ಏನು ಬೇಕಾದ್ರೂ ಬದಲಾವಣೆ ಆಗಿ ನಿಮ್ಮ ದಿಶಾನೇ ಬಂದ್ಬಿಟ್ಟು ಕರ್ಣ ನಂಗೆ ಪರಿಚಯನೇ ಇಲ್ಲ ಅಂತ ಹೇಳ್ಬೋದು. ಚಾನ್ಸೇ ಇಲ್ಲ ಸರ್. ದಿಶಾ ಕರ್ಣ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ದಾರೆ. ಆ ಕಡೆ ದಿಶನ್ ಫ್ರೆಂಡ್ಸ್ ಕೂಡ ಎಲ್ಲ ರೀತಿಯಿಂದನೂ ಸಪೋರ್ಟಿವ್ ಆಗಿದ್ದಾರೆ ಸರ್. ಏನೇ ಸಪೋರ್ಟ್ ಇದ್ರು ದುಡ್ಡಿನ ಮುಂದೆ ಯಾರು ದೊಡ್ಡವರಲ್ಲ ರೀ. ಹಣ ಅನ್ನೋ 2 ಅಕ್ಷರ ಹೆಣದ ಬಾಯಲ್ಲೂ ಸುಳ್ಳು ಹೇಳಿಸ್ಬಿಡುತ್ತೆ. ಸತ್ಯನ ಸುಳ್ಳು ಮಾಡಿ ಸುಳ್ಳನ್ನು ಸತ್ಯ ಮಾಡೋ ಶಕ್ತಿ ಭಗವಂತನಿಗಿದೆ ಇಲ್ವೋ ಗೊತ್ತಿಲ್ಲ, ದುಡ್ಡಿಗಿದೆ. ಹಾಗಾದ್ರೆ ನಮ್ಮ ಕಡೆ ಇರೋ ಸಾಕ್ಷಿಗಳಿಗೆ ನ್ಯಾಯಕ್ಕೆ ಬೆಲೆನೇ ಇಲ್ವಾ ಸರ್? ಬೆಲೆ ಇದೆ. ಒಂದು ಸತ್ತಿಗೆ 2 ಲಕ್ಷ, ಒಂದು ಸಾಕ್ಷಿಗೆ 3 ಲಕ್ಷ ಅಂತ ಆ ಮಿನಿಸ್ಟ್ರ್ ಕಡೆ ವ್ಯಾಪಾರಕ್ಕೆ ನಿಂತ್ಬಿಟ್ರೆ ನಿಮ್ಮ ಸಾಕ್ಷಿಗಳೆಲ್ಲ ಕಡಲೆಪುರಿ ಥರ ಸೇಲ್ ಆಗ್ತಾರೆ. ಆಮೇಲೆ ಜನ ಚಪ್ಪಲಿ ತಗೊಂಡು ಹೊಡೆಯೋ ಥರ ನಮ್ಮ ಬಗ್ಗೆ ಮಾತಾಡ್ತಾರೆ. ಇಲ್ಲ ಸರ್, ಆ ಲೆವೆಲಲ್ಲಿ ಕೆಲಸ ಕೆಡಕ್ಕೆ ನಾನಂತೂ ಬಿಡಲ್ಲ. ಎಲ್ಲ ವಿಷಯದಲ್ಲೂ ಸ್ಟ್ರಾಂಗ್ ಆಗಿರೋರನ್ನೇ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಮ್ಮ ಪರವಾಗಿ ಬಂದು ದಿಶಾ ಕರ್ಣನ್ ಲವ್ ಸ್ಟೋರಿನ ಪ್ರೂವ್ ಮಾಡಬೇಕು ಅನ್ನೋ ತುಂಬ ಜನ ಇದ್ದಾರೆ. ಐ ಆಮ್ ಡ್ಯಾಮ್ ಶೋರ್ ಸರ್, ಈ ಪ್ರಯತ್ನ ಸಕ್ಸಸ್ ಆಗೇ ಆಗುತ್ತೆ. ನಮ್ಮ ಚಾನಲ್ಗೂ ಒಳ್ಳೆ ಹೆಸರು ಬಂದೇ ಬರುತ್ತೆ. ಇರೋ ಹೆಸರು ಕೆಡದೇ ಇದ್ರೆ ಸಾಕು. ನೋಡ ಭಾಯ್, ನಾವು ಎಡುಗು ಬೀಳೋದನ್ನು ಕಾಯ್ತಾ ಇರೋರು ಎಷ್ಟೋ ಜನ ಇದ್ದಾರೆ. ಅಂಥವ್ರ ಮುಂದೆ ಅವಮಾನ ಆದರೆ ನಾನಂತೂ ಸಹಿಸೋದಿಲ್ಲ. ನಿಮಗೆ 1000% ಗ್ಯಾರಂಟಿ ಇದ್ರೆ ಮಾತ್ರನೇ ಈ ಕೆಲಸಕ್ಕೆ ಕೈ ಹಾಕಿ. 1,00,000% ಗ್ಯಾರಂಟಿ ಇದೆ ಸರ್. ಬಟ್ ಒಂದೇ ಒಂದು ಅವಕಾಶ ಕೊಡಿ ಸರ್, ಪ್ಲೀಸ್ ಸರ್. ಶುರುವಾಗಲಿ. ಆರಾಮಾಗಿರು, ಟೆನ್ಸ್ ಆಗ್ಬೇಡ, ಕೂತ್ಕೋ. ಬನ್ನಿ ವೀಕ್ಷಕರೇ, ಇದೊಂದು ಅಪರೂಪದ ಘಟನೆ. ನಮ್ಮ ರಾಜ್ಯದ ಹಾನರಬಲ್ ಮಿನಿಸ್ಟರ್ ಸುಂದರಾಮೂರ್ತಿ ಅವ್ರ ಮಗನ ವಿಷಯದಲ್ಲಿ ನಡೆದಿರೋದು. ತುಂಬಾ ಕುತೂಹಲಕಾರಿಯಾಗಿದೆ. ಇದೇ ಇವತ್ತಿನ ಸ್ಪೆಷಲ್ ದಿಶಾ ಕರ್ಣರ ಪ್ರೇಮ ಕಥೆ. ವೀಕ್ಷಕರೇ, ನಿಮ್ಗಾಗ್ಲೇ ಗೊತ್ತಿರ್ಬೋದು, ಈ ದಿಶಾ ಅನ್ನೋ ಮುಗ್ಧ ಹುಡುಗಿನ ಪ್ರೀತಿಸಿ ಮದ್ವೆನೂ ಮಾಡ್ಕೊಂಡಿದ್ದ ಕರ್ಣ ಈಗ ನಾಪತ್ತೆ ಆಗಿದ್ದಾನೆ. ಅವನು ಎಲ್ಲೇ ಇದ್ದು ತನಗೇ ಸಿಗ್ಬೇಕು ಅಂತ ಈ ದಿಶಾ ಹಠ ಹಿಡ್ದು ಕೂತಿದ್ದಾಳೆ. ಆದ್ರೆ ಅವ್ನು ಎಲ್ಲೂ ಹೋಗಿಲ್ಲ, ತನ್ನ ಮನೆಯಲ್ಲೇ ಇದ್ದಾನೆ ಅಂತ ನಮಗೆ ಸುದ್ದಿ ಬಂದಿದೆ. ಈ ಬಗ್ಗೆ ತಿಳ್ಕೊಳ್ಳೋಣ ಅಂತ ಕರ್ಣಿಗೆ ಫೋನ್ ಮಾಡಿದ್ರೆ ಅವ್ನ ಫೋನಿಗೆ ಸಿಗ್ತಾ ಇಲ್ಲ. ಸೊ ನಾವು ವಿಧಿ ಇಲ್ಲದೆ ನಮ್ಮ ಮಂತ್ರಿಗಳಾದ ಸುಂದರಾಮೂರ್ತಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೀವಿ. ಏನೇ ಇದು ಎಲೆಕ್ಷನ್ ಟೈಮಲ್ಲಿ ಇಂಥ ಪಿರಿಪಿರಿ? ಎಲ್ಲ ನಿಮ್ಮ ಮಗನೇ ಮಾಡಿಕೊಂಡದ್ದು. ಚಾನಲಿಂದ ಫೋನ್ ಬರ್ತಾ ಇದೆ, ಎತ್ತಿಲ್ಲ ಅಂದ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹರಾಜು ಹಾಕ್ಬಿಡ್ತಾರೆ. ಹಲೋ ಹಲೋ ಸರ್, ನನ್ನ ಹೆಸರು ಅಭಯ್ ಶೇಖರ್ ಅಂತ, ದೃಶ್ಯ ಚಾನಲಿಂದ ಮಾತಾಡ್ತಾ ಇರೋದು. ಹಾಂ ಹೇಳಪ್ಪ. ಸರ್, ನಿಮ್ಮ ಮಗ ಕರ್ಣ ಈಗೆಲ್ಲಿದ್ದಾನೆ? ಅವನೇ ಅಲ್ಲಿ ಹೋಗ್ತಾನೆ, ನಮ್ಮ ಮನೆಯಲ್ಲೇ ಇದ್ದಾನಲ್ಲ. ಅಲ್ಲ ಸರ್, ನಿಮ್ಮ ಮಗ ಈ ಹುಡುಗಿ ಜೊತೆಯಲ್ಲಿ ಯಾವಳ್ರಿ ಅವಳು ದಿಶಾ? ಅವಳು ಯಾರೋ ಎಂತದ್ದು ಹೇಳಿದಳಂತೆ, ಅದನ್ನ ಕೇಳಿಸ್ಕೊಂಡು ನೀವು ತಕ್ಕದೆಯೇ ಕುಣಿಯುವುದಂತೆ. ನೋಡಿ ಮಾರಾಯರೆ, ಅವಳಿಗೂ ನನ್ನ ಮಗನಿಗೂ ಯಾವ ಸಂಬಂಧವೂ ಇಲ್ಲ, ಗೊತ್ತುಂಟಾ? ಅಲ್ಲ ಮೇಡಮ್, ಅದನ್ನ ನೀವು ಹೇಳಿದ್ರೆ ಹಾಗೆ, ನಿಮ್ಮ ಮಗನೂ ಹೇಳ್ಬೇಕಲ್ವಾ? ಅವನು ಯಾಕೆ ಹೇಳಬೇಕು? ಅವನು ಹೈಯರ್ ಸ್ಟಡೀಸ್ ಅಲ್ಲಿ ಬ್ಯುಸಿ ಆಗಿದ್ದಾನೆ. ಸುಮ್ಮನೆ ಅವನಿಗೆ ಪಿರಿಪಿರಿ ಮಾಡಬೇಡಿ ಮಾರಾಯರೆ. ಹಂಗಲ್ಲ ಮೇಡಮ್, ಈ ಹುಡುಗಿ ಜೀವನಕ್ಕಿಂತ ಎಕ್ಸಾಮೇ ದೊಡ್ಡದಾಗೋಯ್ತಾ ನಿಮ್ಮ ಮಗಂಗೆ? ಯಾವ ಹುಡುಗಿ? ನಮ್ಗೆ ಯಾವ ಹುಡುಗಿನೂ ಗೊತ್ತಿಲ್ಲ.
ಸುಮ್ಮನೆ ತೊಂದರೆ ಕೊಡಬೇಡಿ ಮಾರಾಯರೆ. ತೊಂದರೆ ಕೊಡ್ತಿರೋದು ನೀವು ಅಂತ ಇವಳು ಹೇಳ್ತಾ ಇದ್ದಾಳೆ. ನಿಮ್ಮ ಮಗ ಇವಳನ್ನ ಪ್ರೀತಿಸಿದ ಅನ್ನೋದಕ್ಕೆ ನಮ್ಮ ಹತ್ರ ತುಂಬಾ ಸಾಕ್ಷಿಗಳಿದಾವೆ. ಹೌದಾ? ಸಾಕ್ಷಿ ಇದ್ದಲ್ಲಿ ಸಾಬೀತು ಮಾಡಿ ಆಯ್ತಾ? ಅದನ್ನ ಬಿಟ್ಟು ನೀವು ಬೊಂಬ ಬಚಾಯಿಸಿದ್ರೆ ನಮ್ಗೆ ತೊಂದರೆ ಆಗುತ್ತೆ ಮಾರಾಯರೆ. ಸರಿನಮ್ಮ, ನಿಮ್ಗೆ ಸಾಕ್ಷಿ ತಾನೇ ಬೇಕು, ಆಗ್ಲಿ. ಬನ್ನಿ ವೀಕ್ಷಕರೇ, ಕರ್ಣ ದಿಶಿನ್ ಲವ್ ಸ್ಟೋರಿನ ಹತ್ತಿರದಿಂದ ನೋಡಿದಂತ ಶ್ರೀಕಾಂತ್ ನಮ್ಮ ಜೊತೆ ಲೈನಲ್ಲಿ ಇದ್ದಾರೆ. ಶ್ರೀಕಾಂತ್ ಲೈನ್ನ ಕನೆಕ್ಟ್ ಮಾಡಿ. ಹಲೋ, ಮಾತಾಡಿ ಶ್ರೀಕಾಂತ್. ನೀವು ದಿಶುಂಗು ಕರ್ಣಂಗೂ ಫ್ರೆಂಡ್ ಆಗಿದ್ರಿ ಅಲ್ವಾ? ಹೌದು ಸರ್. ಹಾಗಾದ್ರೆ ಅವರಿಬ್ರು ಲವ್ ಸ್ಟೋರಿ ಬಗ್ಗೆ ನಿಮ್ಗೆ ಏನೇನು ಗೊತ್ತೋ ಅದನ್ನೆಲ್ಲ ಹೇಳಿ. ಅದೇ ಸರ್, ಅವರಿಬ್ರು ಫ್ರೆಂಡ್ಸ್ ಆಗಿದ್ರು. ಆದ್ರೆ ಅವನ ಫ್ರೆಂಡ್ಶಿಪ್ನ ಈ ದಿಶಾ ತಪ್ಪಾಗಿ ತಿಳ್ಕೊಂಡು ಅವನ ಹಿಂದೆ ಬಿದ್ದು ಲವ್ ಮಾಡು ಅಂತ ಟಾರ್ಚರ್ ಕೊಡ್ತಿದ್ಲು. ಮದ್ವೆ ಮಾಡ್ಕೊ ಅಂತ ಪೀಡಿಸ್ತಾ ಇತ್ತು. ಅವನು ಒಬ್ಳೇ ಇಲ್ಲ. ಶ್ರೀಕಾಂತ್ ಅವರು ಏನ್ ಹೇಳ್ತಾ ಇದ್ದೀರಾ? ವಿಷಯನೇ ಬದಲಾಯಿಸ್ತಿದ್ದೀರಲ್ಲ. ನೀವೀಗ ನಿಜ ಹೇಳಿಲ್ಲ ಅಂದ್ರೆ ಪಾಪ ಹುಡುಗಿ ಜೀವನನೇ ಹಾಳಾಗೋಗುತ್ತೆ. ನಿಜಾನೇ ಸರ್ ಹೇಳ್ತಿರೋದು. ಇಲ್ಲಾಂದ್ರೆ ನಮ್ಮ ಕರ್ಣದ ಲೈಫೇ ಹಾಳಾಗುತ್ತೆ. ಆ ಹುಡುಗಿ ಸರಿ ಇಲ್ಲ ಸರ್. ತುಂಬಾ ಜನದ ಜೊತೆ ಅಫೇರ್ ಇತ್ತು. ಕರ್ಣ ಒಳ್ಳೆ ದುಡ್ಡಿನ ಪಾರ್ಟಿ ಅಂತ ಅವನಿಗೆ ಟ್ರೈ ಮಾಡಿದ್ಲು. ಶಟ್ ಅಪ್ ಯು. ಏನ್ರಿ ಮಾತಾಡ್ತಾ ಇದ್ದೀರಾ? ವೀಕ್ಷಕರೇ, ಫೋನ್ ಲೈನ್ ಕಟ್ ಆಯ್ತು ಅನ್ಸುತ್ತೆ. ಮೋಸ್ಟ್ಲಿ ಶ್ರೀಕಾಂತ್ ಅವ್ರು ಏನೋ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಈಗ ನಮ್ಮ ಜೊತೆ ಮಾತಾಡಕ್ಕೆ ಅಂತ ಇನ್ನೊಬ್ರು ಲೈನಲ್ಲಿ ಇದ್ದಾರೆ. ಹಲೋ, ಯಾರು ಮಾತಾಡ್ತಾ ಇರೋದು? ಸರ್, ನಾನು ವಸಂತ ಅಂತ, ದಿಶಾನ್ ಕ್ಲಾಸ್ಮೇಟ್. ಹೇಳಿ ಸರ್, ನಿಮಗೆ ಕರ್ಣ ಹಾಗೂ ದಿಶನ್ ಬಗ್ಗೆ ಎಷ್ಟು ಗೊತ್ತು? ಅದೇ ಸರ್, ಅವಳು ಮೊದಲಿಂದನೂ ದುಡ್ಡು ಅಂದ್ರೆ ಜೀವ ಬಿಡ್ತಿದ್ಲು. ಕರ್ಣನ್ ಮದ್ವೆ ಮಾಡ್ಕೊಂಡ್ರೆ ಲೈಫಲ್ಲಿ ಸೆಟ್ಲ್ ಆಗ್ಬೋದು, ಹೆಂಗಾದ್ರೂ ಮಾಡಿ ಅವನನ್ನ ಸಿಕ್ಕಾಕ್ಸಿ ಮದ್ವೆ ಮಾಡ್ಕೋತೀನಿ ಅಂತ ಹೇಳ್ತಾನೆ ಇದ್ಲು. ಏನ್ ಸರ್ ಹೇಳ್ತಾ ಇದ್ದೀರಾ? ನೋಡಿ, ನಿಮ್ ಫ್ರೆಂಡ್ ಲೈಫಲ್ಲಿ ನೀವೇ ಹುಡುಗಾಟ ಆಡ್ಬೇಡಿ. ನಿಮ್ಗೆ ಅದ್ಯಾರು ಒತ್ತಡ ಹಾಕಿ ಸುಳ್ಳು ಹೇಳಿಸ್ತಿದ್ದಾರೋ ಹೇಳಿ. ನಿಮ್ ಪರವಾಗಿ ನಾವಿರ್ತೀವಿ ಸರ್. ಅಯ್ಯೋ, ಸತ್ಯ ಹೇಳೋದಕ್ಕೆ ನಮ್ಗೆ ಯಾರು ಭಯ ಸರ್? ದಿಶಾನ್ ಕ್ಯಾರೆಕ್ಟರ್ ಇದ್ದಿದ್ದೆ ಹಂಗೆ. ಅವಳು ಸಿನಿಮಾದಲ್ಲಿ ಕೆಲಸ ಮಾಡುವಾಗಲೇ ತುಂಬಾ ಜನದ ಜೊತೆ ರಾತ್ರಿ ಎಲ್ಲ ಎಲ್ಲೆಲ್ಲಿಗೂ ಹೋಗ್ತಿದ್ಲು. ಅವರೆಲ್ಲ ಅವಳನ್ನ ಬಳಸ್ಕೊಂಡು ಬಿಟ್ಬಿಟ್ರು. ಕಡೆಗೆ ಅವ್ರು ಸಿಕ್ಕಿದ್ದು ಈ ಪಾಪದ ಹುಡುಗ ಕರ್ಣ. ಅವನ ಮೇಲೆ ಏನೇನೋ ಆರೋಪ ಮಾಡಿ ಈಗ ಬಲೆಗೆ ಹಾಕೊಳ್ಳೋಕೆ ನೋಡ್ತಿದ್ದಾರೆ ಸರ್. ನಂಬೇಡಿ ಸರ್ ಅವಳನ್ನ. ಮೊದಲು ಅಲ್ಲಿಂದ ಒತ್ತೋಡಿಸ್ಬಿಡಿ. ಇಲ್ಲ ವೀಕ್ಷಕರೇ, ಇದ್ರಲ್ಲಿ ಯಾರ್ದೋ ಏನೋ ಕೈವಾಡ ಇದೆ. ಇದುವರೆಗೂ ದಿಶನ್ ಪರವಾಗಿದ್ದವರೆಲ್ಲ ಇವತ್ತು ಇವಳಿಗೆ ತದ್ವಿರುದ್ಧವಾಗಿ ಮಾತಾಡ್ತಿದ್ದಾರೆ ಅಂದ್ರೆ. ಹಲೋ, ಏನ್ರಿ ಎಂಥದ್ದು ತದ್ವಿರುದ್ಧ? ಹುಡುಗಾಸ್ ಕೊಟ್ಟು ಯಾರನ್ನು ಕರೆದುಕೊಂಡು ಬಂದುಬಿಟ್ರೆ ಅವ್ರು ನಿಮ್ಮ ಪರ ಸಾಕ್ಷಿ ಹೇಳಿಬಿಡ್ತಾರಾ? ಎಲೆಕ್ಷನ್ ಟೈಮಲ್ಲಿ ನನ್ನ ಗಂಡನ ಮರ್ಯಾದೆ ಕಳೀಲಿಕ್ಕೆ ನೀವು ರಂಜಿತ್ ಕುಮಾರ್ ಮಾಡಿರೋ ಷಡ್ಯಂತ್ರ ಇದು. ನೋಡಿ, ಒಳ್ಳೆ ಮಾತಿನಲ್ಲಿ ಹೇಳುತ್ತಿದ್ದೇನೆ, ಮಾಡಿದ ತಪ್ಪಿಗೆ ಕ್ಷಮೆ ಕೇಳಿದ್ರೆ ಸರಿ ಉಂಟು. ಇಲ್ಲಾಂದ್ರೆ ಗೊತ್ತುಂಟಲ್ಲ, ನಿಮ್ಮ ಚಾನೆಲ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಬೇಕಾಗುತ್ತೆ. ಅಲ್ಲ ಮೇಡಮ್, ಅದನ್ನೆಲ್ಲ ಸೈಡಿಗೆ ಬಿಡಿ. ಒಂದೇ ಒಂದ್ಸಲ ನಿಮ್ಮ ಮಗನ ಹತ್ರ ಮಾತಾಡ್ಸಿ. ಅವರು ಇದನ್ನ ಸುಳ್ಳು ಅಂತ ಹೇಳಿದ್ರೆ ನಮ್ದೇ ತಪ್ಪು ಅಂತ ನಾವು ಒಪ್ಕೊಳ್ತೀವಿ. ಹಾಗ ನಿಮಗೆ ಶಂಕದಿಂದ ಬಂದ್ರೆ ಮಾತ್ರ ತೀರ್ಥವೋ? ಸರಿ, ತೆಗೆದುಕೊಳ್ಳಿ. ಹಲೋ ಕರ್ಣ, ಏನ್ ಕರ್ಣ ನೀವು? ಯಾಕೆ ಹಿಂಗೆ ದಿಶಾನ ಅವಾಯ್ಡ್ ಮಾಡ್ತಾ ಇದ್ದೀರಾ? ನೋಡಿ, ನಿಮ್ಮ ಪ್ರೀತಿ ಬಗ್ಗೆ ಎಲ್ಲಿ ಹತ್ರನೂ ಹೇಳ್ಕೊಳ್ಳೋದಕ್ಕೆ ಒಂದು ಚಾನ್ಸ್ ಸಿಕ್ಕಿದೆ, ಹೇಳ್ಬಿಡಿ. ಏನು ಹೇಳಬೇಕು ಸರ್? ದಿಶಾಗೂ ನನಗೂ ಅಫೈರ್ ಇತ್ತು ಅಂತನಾ? ಅವ್ಳು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಯಾವಾಗಲೂ ಕಾಲೇಜಲ್ಲಿ ಒಂದಷ್ಟು ಪರಿಚಯ ಬಿಟ್ಟರೆ ಅವಳಿಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ಇತ್ತೀಚೆಗೆ ಒಂದೆರಡು ಸಲ ಸಿಕ್ಕಿ ನನ್ನ ಲವ್ ಮಾಡು, ಮದುವೆ ಆಗು ಅಂತೆಲ್ಲ ಹಿಂಸೆ ಕೊಡ್ತಾ ಇದ್ಲು. ಆಗಲ್ಲಮ್ಮ, ನಂಗೆ ಇಷ್ಟ ಇಲ್ಲ ಅಂತ ಹೇಳಿ ಬಂದಿದ್ದೆ. ಬಟ್
ಈಗ ನೋಡಿದ್ರೆ ಸಡನ್ ಆಗಿ ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾಳೆ. ಯಾಕ್ರಿ ದಿಶಾ, ಇವಾಗ ಕಂಡ್ರೆ ನಂಗೆ ಇಷ್ಟ ಇಲ್ಲ, ನಿಮ್ ಮದ್ವೆ ಫಿಕ್ಸ್ ಆಗ್ತಿದೆ ಅಂತ ಹೇಳಿದ್ಮೇಲೂ ಯಾಕ್ರಿ ಈಗ ಮಾಡ್ತಿದ್ದೀರಾ? ಯಾಕಂದ್ರೆ ನಾನು ನಿನ್ನ ಮದ್ವೆ ಮಾಡ್ಕೊಂಡಿದ್ದೀನಿ ಕಣೋ ಕರ್ಣ. ಪ್ಲೀಸ್ ಕಣಪ್ಪ, ಎಲ್ರ ತರ ನೀನು ಸುಳ್ಳು ಹೇಳ್ಬೇಡ್ವು, ನನಗೆ ಮೋಸ ಮಾಡಬೇಡ್ವು. ನೀನಿಲ್ಲದೆ ನಾನು ಬದುಕಿರಕ್ ಆಗೋದಿಲ್ಲ ಕಣೋ. ಪ್ಲೀಸ್ ಅರ್ಥ ಮಾಡ್ಕೊಳೋ ಕರ್ಣ. ಮೇಡಮ್, ನೀವು ಅರ್ಥ ಮಾಡ್ಕೊಳ್ಳಿ. ನಂಗೆ ಇಷ್ಟ ಇಲ್ಲ ಅಂದಮೇಲೆ ನೀವು ಈ ಥರ ಎಲ್ಲ ಒತ್ತಾಯ ಮಾಡೋದು ಇಬ್ರಿಗೂ ಒಳ್ಳೇದಲ್ಲ. ಪ್ಲೀಸ್ ಇದನ್ನ ಇಲ್ಲಿಗೆ ಮುಗಿಸ್ಬಿಡಿ. ಹೆಂಗ್ರಿ ಮುಗ್ಸಕ್ಕಾಗುತ್ತೆ? ನೀವು ಇವ್ರ ಜೊತೆ ಸುತ್ತಾಡಿದ್ ಸುಳ್ಳ, ಪ್ರೀತಿದ್ ಸುಳ್ಳ, ಮದುವೆ ಮಾಡ್ಕೊಂಡ್ರದ್ ಸುಳ್ಳ? ನೋಡಿ ವೀಕ್ಷಕರೇ, ಅದಕ್ಕೆಲ್ಲ ಫೋಟೋಸ್ಗಳ ಸಾಕ್ಷಿ ಇದೆ. ರೀ, ಇದು ಕಂಪ್ಯೂಟರ್ಗ ಮಾರಾಯ್ರೆ. ಈ ತರದ ಫೋಟೋಸು ಸೆಕೆಂಡ್ ಅಲ್ಲಿ ಎಷ್ಟು ಬೇಕಾದ್ರೂ ತಯಾರು ಮಾಡ್ಬೋದು, ಗೊತ್ತುಂಟಾ? ಇದನ್ನೆಲ್ಲ ಇಟ್ಕೊಂಡು ನೀವು ನಮ್ಮನ್ನ ಯಾಮಾರಿಸಬೇಡಿ. ಜನರ ಮುಂದೆ ನಮ್ಮ ಮರ್ಯಾದೆ ಕಳಿಬೇಡಿ ಮಾರಾಯರೆ. ಇದಕ್ಕೂ ಮೀರಿ ನೀವೇನಾದ್ರೂ ಮುಂದುವರೆದ್ರೆ ನಿಮ್ಮ ಚಾನಲ್ ವಿರುದ್ಧ ನಾವು ಹೋರಾಡಬೇಕಾಗುತ್ತೆ, ಗೊತ್ತುಂಟಾ? ಹಲೋ ಹಲೋ ಮೇಡಮ್, ಮೇಡಮ್ ದಯವಿಟ್ಟು ನನ್ನ ಮಾತು ಕೇಳಿ. ಪಾಪ ಇನ್ನೋಸೆಂಟ್ ಹುಡುಗಿಗೆ ಅನ್ಯಾಯ ಮಾಡಬೇಡಿ ಮೇಡಮ್. ಮೇಡಮ್ ದಯವಿಟ್ಟು ನಿಜ ಒಪ್ಕೊಳ್ಳಿ. ನಾವು ಅನ್ಕೊಂಡಷ್ಟು ಈಸಿ ಅಲ್ಲ, ಎಲ್ರೂ ಸೇರ್ಕೊಂಡೆ. ಜಸ್ಟ್ ಶಟಪ್ ಅಭಯ್. ರೀ, ನಿಮ್ಮ ಪ್ರೋಗ್ರಾಮ್ ಕಟ್ ಮಾಡ್ರಿ. ಆ ದನ ಹಾಲು ಕೊಡ್ತಾ ಇತ್ತಲ್ಲ, ಅದನ್ನು ಟೆಲಿಕಾಸ್ಟ್ ಮಾಡಿ. ಅಭಯ್, ಕಮ್ ಟು ಮೈ ಚೇಂಬರ್. ಇದು ಹುಡುಗಾಟದ ವಿಷಯ ಅಲ್ಲ ಅಂತ ನಾನು ಮೊದಲೇ ಹೇಳಿದೆ ತಾನೆ. ಏನಾಯ್ತು ಇವಾಗ? ಅಲ್ಲ ಸರ್, ಅದು ಏನಾಯ್ತು? ಬಾಯಿ ಮುಚ್ಕೊಂಡು ನಿಂತ್ಕೊ ಅಂದೆ. ನೀನು ಏನು ಅನ್ಕೊಂಡಿದ್ಯಾ? ಹಾಂ, ಅವ್ರ ಮಾನನಷ್ಟ ಮೊಕದ್ದಮೆ ಆಗ್ತಾರೆ, ಫೇಸ್ ಮಾಡ್ತೀಯಾ? ಇಡೀ ರಾಜ್ಯದಲ್ಲಿ ನಮ್ಮ ಚಾನಲ್ ಮರ್ಯಾದೆ ನಿನ್ನಿಂದಾಗಿ ಬೀದಿ ಪಾಲಾಗೋಯ್ತು. ವಾಪಸ್ ತಂದು ಕೊಡ್ತೀಯಾ? ಸಾರಿ ಸರ್. ಆ ಕಿತ್ತೋಗಿರೋ ಶಬ್ದ ಬಳಸ್ಬೇಡ ನನ್ನ ಮುಂದೆ. ನಿಮ್ಮಂಥ ಕೆಲ್ಸಕ್ಕೆ ಬರದೇ ಇರೋನೆಲ್ಲ ನಮ್ಮ ಚಾನಲಲ್ಲಿ ಇಟ್ಕೊಂಡಿದ್ದಕ್ಕೆ ಏನಾದರೂ ತಗೊಂಡು ಹೋಗ್ತಾ ಇರೋ. ಸರ್ ಪ್ಲೀಸ್ ಸರ್, ಇದ್ರಲ್ಲಿ ಪಕ್ಕ ಅವ್ರುಗಳೆಲ್ಲರದು ಕೈ. ಜಸ್ಟ್ ಶಟ್ ಅಪ್ ಅಂಡ್ ಗೆಟ್ ಲಾಸ್ಟ್ ಅಂದೆ. ಔಟ್. ಹೌದು, ಹೌದ್ರಿ, ನನ್ನ ತಂಗಿನೇ ಕದ್ದು ಮುಚ್ಚಿನೇ ಮದುವೆ ಆಗಿದ್ದು. ಇವಾಗ ನಿಮ್ಮ ಪ್ರಾಬ್ಲಮ್ ಏನು? ಸುಮ್ಮನೆ ಫೋನ್ ಇಡ್ರಿ. ಊರವ್ರಿಗೆಲ್ಲ ನನ್ನ ತಂಗಿ ವಿಷಯನೇ ಹಬ್ದೂಟ ಆಗ್ಬಿಟ್ಟಿದೆ ಅಮ್ಮ. ನಾಳೆಯಿಂದ ಅವಳು ತಲೆ ಎತ್ಕೊಂಡು ಹೆಂಗಮ್ಮ ಓಡಾಡ್ತಾಳೆ? ಆಯ್ತಾ? ನನ್ನ ತಂಗಿ ಮರ್ಯಾದಿನಲ್ಲ ಇಡೀ ಊರಿಗೆಲ್ಲ ಹಂಚ್ ಬಂದ್ ಆಯ್ತಾ? ಅಲ್ಲ ರೀ, ಅಲ್ಲ ಅನ್ಕೊಂಡಿದ್ದೆ ಬೇರೆ, ಬಟ್ ಆಗಿದ್ದೆ. ಏನ್ ಅನ್ಕೊಂಡಿದ್ದೆ ನೀನು? ನಮ್ಮ ಮನೆ ಮರ್ಯಾದೆ ಎಲ್ಲ ಹರಾಜ್ ಹಾಕ್ಬೇಕು ಅಂತಾನಾ? ಅವಳು ಮಾಡಿದ್ ಸರಿನೋ ತಪ್ಪೋ, ಅಟ್ಲೀಸ್ಟ್ 4 ಗೋಡೆ ಮಧ್ಯಾಹ್ನಾರು ಇತ್ತು. ಅವಳನ್ನ ಚಾನೆಲ್ ಅಲ್ಲಿ ಕೂರ್ಸ್ಕೊಂಡು ಈಗ ವಿಷಯನೆಲ್ಲ ಇಡೀ ದೇಶಕ್ಕೆ ತೋರಿಸ್ಬಿಟ್ಟಿಯಲ್ಲೋ. ಅವಳ ಜೀವನ ಇವಾಗ ಸರಿ ಹೋಗತ್ತಾ? ಅವಳ ಕ್ಯಾರೆಕ್ಟರೇ ಹಾಳು ಮಾಡ್ಬಿಟ್ಟಿಯಲ್ಲೋ. ಅವರೆಲ್ಲ ಮೊದಲು ದಿಶನ್ ಪರವಾಗೇ ಇದ್ರು, ಇದ್ದಕ್ಕಿದ್ದಂಗೆ. ಮಾತಾಡ್ಬೇಡ, ನೀನ್ ಗಂಡಸ್ರೆ ಇಷ್ಟು. ನಿನ್ ನೆರಳು ಕೂಡ ನನ್ನ ತಂಗಿ ಮೇಲೆ ಸೋಕ್ಬಾರ್ದು. ಶಾಲಿನಿ, ಅಳಿಯಂದ್ರೆ ಹೀಗೆಲ್ಲ ಬೈಪಟ್ರೆ ಹಿಂಗೆ ಆಗಿದ್ದೆಲ್ಲ ಸರಿ ಹೋಗುತ್ತೇನೆ. ಏನೇ ಇದ್ರು ಮನೆ ಒಳಗಡೆ ಕುತ್ಕೊಂಡು ಮಾತಾಡೋಣ ಬನ್ನಿಪ್ಪ. ಬೇಕಾಗಿಲ್ಲ, ಇನ್ಯಾವತ್ತೂ ಅವ್ನ ನಮ್ಮನೆ ಒಳಗ್ ಬರ್ಬಾರ್ದು. ನೀನ್ ಪ್ಲೀಸ್ ಅವನ್ ಪರವಾಗಿ ಮಾತಾಡ್ಬೇಡಮ್ಮ. ಇದು ಒಂದ್ಸಲ ಸುಮ್ನಿದ್ಬಿಡಮ್ಮ ಪ್ಲೀಸ್. ನೀನೇನೋ ನಿಂತ್ಕೊಂಡು ನೋಡ್ತಿದ್ಯಾ?
ನಮ್ನೆಲ್ಲ ಜೀವಂತವಾಗಿ ಕೊಲೆ ಮಾಡ್ಬಿಟ್ಟು ಯಾರ್ ಹೆಣನ ಸುಡ್ಬೇಕು ಅಂತ ನೋಡ್ತಿದ್ಯಾ? ನಡಿ ಆಚೆಗೆ. ಶಾಲಿನಿ, ಇಷ್ಟೊಂದು ಕ್ರೂರವಾಗಿ ಮಾತಾಡ್ಬೇಡ್ರೆ. ನನ್ನಿಂದ ತಪ್ಪಾಗಿದೆ ನಿಜ, ಆದ್ರೆ ಅದು ಬೇಕಂತ ಮಾಡಿದ್ದಲ್ಲ. ಹಿಂಗೆಲ್ಲ ಆಗುತ್ತೆ ಅಂತ ನನಗೆ ಕಲ್ಪನೆನೂ ಇರ್ಲಿಲ್ಲ. ಯಾರ್ ತಲೆ ಮೇಲೋ ಬಂಡೆ ಕಲ್ಲು ಹಾಕಿ ಅಯ್ಯಯ್ಯೋ ಸತ್ ಹೋಗ್ಬಿಟ್ರಲ್ಲ ಅಂತ ಬಾಯಿ ಬಡ್ಕೊಂಡಂಗಾಯ್ತು. ನಿಮ್ಮಂತ ಶ್ರೀಮಂತರ ಬಂಡವಾಳನೇ ಇಷ್ಟು, ಎಲ್ಲ ಸ್ವಾರ್ಥ. ಖಂಡಿತ ಇಲ್ಲ ರೀ, ನಾನಲ್ಲಿ ಹೋಗಿದ್ದೆ. ಬಾಯಿ ಮುಚ್ಚು ಅಂದೆ. ನಿನ್ ಚಾನೆಲ್ಗೆ ಒಂದ್ ಸೆನ್ಸೇಷನಲ್ ಸುದ್ದಿ ಬೇಕಾಗಿತ್ತು, ಅದಕ್ಕೆ ನನ್ ತಂಗಿನ ಮಿಸ್ಯೂಸ್ ಮಾಡ್ಕೊಂಡೆ ಅಲ್ಲ. ಎಂತ ಮಾತು ಹೇಳ್ಬಿಟ್ರಿ. ನನ್ ತಂಗಿ ಮರ್ಯಾದೆನ ನಾನೇ ಕಳಿತೀನ? ಶಟ್ ಅಪ್ ಯು ರಾಸ್ಕಲ್. ಯಾವಳು ನಿನ್ ತಂಗಿ? ಅವಳು ನಿಜವಾಗ್ಲೂ ನಿನ್ ತಂಗಿ ಆಗಿದ್ದಿದ್ರೆ, ತಂಗಿ ಅನ್ನೋ ಕಾಳಜಿ ಇದ್ದಿದ್ರೆ ಆ ಹುಡುಗನ ಒಂದ್ ಕಡೆ ಕರ್ಕೊಂಡೋಗಿ ಒಳ್ಳೆ ರೀತಿಲಿ ಕನ್ವಿನ್ಸ್ ಮಾಡಿ ಅವ್ರಿಬ್ರನ್ನ ಒಂದ್ ಮಾಡ್ತಿದ್ದೆ. ಅದನ್ ಬಿಟ್ಟು ನಮ್ಮಂತ ಬಡವ್ರ ಹೆಣ್ಮಕ್ಳನ್ನ ಚಾನೆಲ್ ಮುಂದೆ ಕೂರ್ಸಿ ಮಾನ ಹರಾಜ್ ಮಾಡ್ತಿರಲ್ಲ. ಮನುಷ್ಯ ನೀವು? ಪ್ರಾಮಿಸ್ ಹಂಗಲ್ಲ ರೀ, ಸತ್ಯವಾಗ್ಲೂ ನಾನು ಒಳ್ಳೇದ್ ಮಾಡಕ್ಕೆ ಹೋಗಿದ್ದು. ಅದೇ ಯಾಕೆ ಹೋದೆ? ಅವಳಿಗೆ ನೀನ್ ಯಾಕೆ ಒಳ್ಳೇದ್ ಮಾಡ್ಬೇಕು? ಯಾಕಂದ್ರೆ ನೀವು ಅವಳ ವಿಷಯಕ್ಕೆ ಕೊರ್ಗೋದನ್ನ ನನ್ನಿಂದ ನೋಡಕ್ ಆಗ್ತಿರ್ಲಿಲ್ಲ ಶಾಲಿನಿ. ನಾನ್ ಕೊರ್ಗಿದ್ರೆ ನಿನ್ಗೇನ್ ಕಷ್ಟ? ನಾನ್ ಅಳ್ತೀನೋ ನರಳ್ತೀನೋ, ಹೋಗೋ ದಾರಿಲೇ ಸತ್ ಹೋಗ್ತೀನೋ, ಅದನ್ನ ಕಟ್ಕೊಂಡು ನಿನ್ಗೇನಾಗ್ಬೇಕು? ಏನ್ರಿ ಹಿಂಗ್ ಕೇಳ್ತಾ ಇದ್ದೀರಾ? ನನ್ ಜೀವ ಇರೋದೇ ನಿಮ್ ಒಳಗಡೆ ಕಣ್ರಿ. ನನ್ ಪ್ರೀತಿ 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 ಆ ಒಂದ್ ಶಬ್ದ ಕೇಳಿ ಕೇಳಿ ನನ್ ಕಿವಿ ಕಿತ್ತೋಗಿದೆ. ಏನೋ ಪ್ರೀತಿ ನಿಂದು? ಎಷ್ಟೋ ಪ್ರೀತಿಸ್ತೀಯ ನೀನು? ನನ್ನನ್ನ ನಾನು ಪ್ರೀತಿಸ್ಕೊಳ್ಳೋ ಅಷ್ಟು ಸಾಕಪ್ಪ. ನಿನ್ ಪ್ರೀತಿ ನನ್ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ನಿನ್ ಪ್ರೀತಿಯಿಂದ ನಾವ್ ತುಂಬಾ ಅನುಭವಿಸ್ಬಿಟ್ಟಿದೀವಿ. ಇನ್ನು ನಮ್ನ ಕಾಡ್ಬೇಡ. ನಮ್ ಪಾಡಿಗೆ ನಾವ್ ಹೆಂಗೋ ಬದ್ಕೊಂಡ್ ಬಿಡ್ತೀವಿ. ಇಲ್ಲಿಂದ ದಯವಿಟ್ಟು ಹೋಗು. ಅಮ್ಮ ನಡಿ ಒಳಗೆ. ಶಾಲಿನಿ, ನನ್ ಹೆಸರು ಎತ್ಬೇಡ, ಒಳಗಡೆ ಕಾಲಿಡ್ಬೇಡ. ಪ್ಲೀಸ್ ಕಣ್ರಿ. ಹೇಳದ್ನಲ್ಲ, ನಿನ್ಗೆ ನಿಜವಾಗ್ಲೂ ನನ್ ಮೇಲೆ ಪ್ರೀತಿ ಇದ್ರೆ ಇಲ್ಲಿಂದ ಒಂದ್ ಇಂಚ್ ಅಳ್ಳಾಡ್ಬೇಡ. ಅಮ್ಮ ಏನ್ ಇಲ್ಲೇ ನಿಂತ್ಕೊಂಡು ನೋಡ್ತಿದ್ಯಾ? ನಡಿ ಒಳಗೆ, ನಡಿಯಮ್ಮ. ಶಾಲಿನಿ, ನೀನು ತಪ್ಪು ಮಾಡ್ತಾ ಇದೆಯಾ ಶಾಲಿನಿ? ನನ್ನ ಮಗಳು ಬಾಳು ಹಾಳಾಯ್ತು ಅನ್ನೋ ಸಂಕಟನ ಹೊಟ್ಟೆಲಿ ಇಟ್ಕೊಂಡೇ ಹೇಳ್ತಾ ಇದ್ದೀನಿ. ಅಭಯ್ ನಿಜಕ್ಕೂ ಕೆಟ್ಟವನಲ್ಲ ಕಣೆ. ಹೇಗಾದ್ರೂ ಮಾಡಿ ದಿಶಿನ ಬದುಕನ್ನ ಸರಿ ಮಾಡಬೇಕು ಅಂತ ಪ್ರಯತ್ನ ಪಡಕ್ ಹೋದ. ಅವನ್ ಚಿನ್ನ ಅಪರಂಜಿ. ಆದ್ರೆ ಆ ದೊಡ್ಡ ಮನುಷ್ಯರ ಕಡೆಯವರು ದುಡ್ಡು ಕೊಟ್ಟು ನ್ಯಾಯನ ಕೊಂಡ್ಕೊಂಡ್ರೆ ಅವನ್ ತಾನೇ ಏನ್ ಮಾಡಕ್ಕಾಗತ್ತೆ ಹೇಳು? ದಿಶಾಕಂಗ್ ಕೆಟ್ಟದಾಗ್ಲಿ ಅಂತ ಭಾವ ನಿಜವಾಗ್ಲೂ ಬಯಸಿದ್ರೆ ಕರ್ಣನ ಕದ್ದು ಮುಚ್ಚಿ ಯಾಕೆ ಭೇಟಿ ಹಾಕ್ತಿದ್ರು ಹೇಳು? ಭಾವ ಏನೂ ತಪ್ಪು ಮಾಡಿಲ್ಲ ಕಣೆ. ಇದೇ ಕಣ ಮನೆ. ನಾವು ಹೊಡಿಯೇಟ್ಗೆ ಪ್ರಾಣ ಹೋಗ್ಬಾರ್ದು, ಇನ್ನೊಂದ್ಸಲ ನಮ್ಮ ತಂಟೆಗೆ ಬರ್ಬಾರ್ದು ಅಂತ ದೊಡ್ಡವ್ರು ಹೇಳವ್ರೆ. ನೋಡ್ಕೊಂಡು ಹೊಡಿಬೇಕು, ಕೈ ಕಾಲು ಮುರಿದೋಗ್ಲಿ, ಪ್ರಾಣಕ್ಕೆ ಏನು ಆಗ್ಬಾರ್ದು. ಗೇಟ್ ಹತ್ರ ಯಾರೋ ಇದ್ದಂಗಿದ್ದಾರೆ, ಅವನೇ ರಿಪೋರ್ಟ್ರು. ತಗೊಳಾಕೊಂಡ ಐತೆ ಇವತ್ತು ಹಬ್ಬ. ಹೀಗಾದ್ರೂ ಗೊತ್ತಾಯ್ತಾ?
ಭಾಗ್ಯ ನಮ್ಮ ಪಾಲಿಗೆ ಭಗವಂತ ಇದ್ದ ಹಾಗೆ. ಯಾರೇ ಕೈ ಬಿಟ್ರು ಅವನು ನಮ್ಮ ಕೈ ಬಿಡಲ್ಲ. ನನ್ನ ಮಗಳ ಬದುಕನ್ನ ಖಂಡಿತ ಅವನು ಸರಿ ಮಾಡ್ತಾನೆ.